ಲೈಟಿಂಗ್ ಕ್ಷೇತ್ರದಲ್ಲಿ ತನ್ನದಾದ ಛಾಪನ್ನು ಮೂಡಿಸಿರುವಂತಹ JRV ಸಂಸ್ಥೆ ಮತ್ತು ಮಂಗಳೂರಿನಲ್ಲಿ ಪ್ರಾರಂಭ ಆಗಿದಂತಹ ಜಯಲಕ್ಷ್ಮಿ ಲೈಟಿಂಗ್ ಈ ಎರಡು ಸಂಸ್ಥೆಯವರು ಇವತ್ತು ಸೇರಿಕೊಂಡು ಮಂಗಳೂರಿನಲ್ಲಿ ಜಯಲಕ್ಷ್ಮಿ ಲೈಟ್ಸ್ ಎಂಬ ಶೋರೂಮನ್ನು ಇವತ್ತು ಪ್ರಾರಂಭ ಮಾಡಿದ ಅತ್ಯಂತ ಸಂತೋಷ. ನಾನು JRVಯ ಮುಖ್ಯ ಪಾಲ್ದಾರರಾಗಿರುವಂಥ ರಾಜುರವರಿಗೂ ಅದರ ಪಾಲ್ದಾರರುವಂಥ ಸುಬೇಶ್ರವರಿಗೂ ಅದರ ಜೊತೆಯಲ್ಲಿ ಜಯಲಕ್ಷ್ಮಿ ಎಂಟರ್ಪ್ರೈಸ್ನ ನಾಯಕ ವಹಿಸುವಂಥ ಜಯಲಕ್ಷ್ಮಿ ಸುಭಾಷ್ರವರಿಗೂ ಮತ್ತು ಕುಟುಂಬಸ್ಥರಿಗೂ ಹಾಗೂ ನಮ್ಮ ಡೈರೆಕ್ಟರ್ಸ್ಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ಭಾಳಷ್ಟು ವರ್ಷಗಳಿಂದ ಪ್ರಾಮಾಣಿಕತೆ ಮತ್ತು ಬದ್ಧತೆ ಮತ್ತು ಗುಣಮಟ್ಟದ ಆ ಒಂದು ಶೋ ಲೈಟ್ಸ್ ಮತ್ತು ಇನ್ನಿತರ ವಿದ್ಯುತ್ ಅಲಂಕಾರಿಕ ಲೈಟಿಗೆ ಸಂಬಂಧಪಟ್ಟ ಹಾಗೆ ತನ್ನ ವ್ಯಾಪಾರವನ್ನು ಮಾಡಿ ರಾಜ್ಯದಾದ್ಯಂತ ಸರ್ವ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಇವತ್ತು ಜನ ಮೆಚ್ಚುವಂಥ ಸಂಸ್ಥೆ ಇವತ್ತು ಆಗಿದೆ. ಈ ಸಂಸ್ಥೆಯ ಒಂದು ಭಾಗವಾಗಿ ಇವತ್ತು ಬಹುಶಃ ನಮ್ಮ ಮಂಗಳೂರಿನಲ್ಲಿ ಜಯಲಕ್ಷ್ಮಿ ಲೈಟ್ಸ್ನವರು ಮತ್ತೊಂದು ಶೋರೂಮನ್ನು ಕೂಡ ಪ್ರಾರಂಭ ನನಗೆ ಅತ್ಯಂತ ಸಂತೋಷ ಮತ್ತು ಅತ್ಯಂತ ಹೆಮ್ಮೆ ನನಗೆ ಎನಿಸ್ತದೆ. ಜಯಲಕ್ಷ್ಮಿ ಸುಭಾಷ್ರವರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಸುಭಾಷನ್ನು ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ನನಗೆ ವಿಶ್ವಾಸ ಇದೆ ಜಯಲಕ್ಷ್ಮಿ ಸುಭಾಷ್ರವರು ಬಹುಶಃ ಅವರ ವಿಶೇಷವಾದ ಒಂದು ನಾಯಕತ್ವದ ಒಂದು ಗುಣ ಮತ್ತು ಸರ್ವ ಜನರಿಗೂ ಕೂಡ ಉಪಕಾರ ಮಾಡುವಂಥ ಮನೋಭಾವ ಮತ್ತು ಎಲ್ಲರನ್ನು ಕೂಡ ಗೌರವದಿಂದ ಪ್ರೀತಿಯಿಂದ ಕಾಣುವಂಥ ವ್ಯಕ್ತಿತ್ವ ಅವರ ಈ ಒಂದು ಜಯಲಕ್ಷ್ಮಿ ಎಂಟರ್ಪ್ರೈಸಸ್ನ ವ್ಯಾಪಾರನ ಇನ್ನಷ್ಟು ಜಾಸ್ತಿ ಮಾಡಿ ಬಹುಶಃ ಇಲ್ಲಿ ಒಂದು ಬ್ರಾಂಚು ಪ್ರಾರಂಭ ಆಗಿದೆ. ಮುಂದಿನ ಕೆಲವೇ ವರ್ಷಗಳಲ್ಲಿ ಹಲವಾರು ಬ್ರಾಂಚ್ಗಳು ಪ್ರಾರಂಭವಾಗಿ ಸರ್ವರಿಗೂ ಕೂಡ ಜನ ಮೆಚ್ಚುವಂಥ ಮತ್ತು ವಿಶ್ವಾಸವುಳ್ಳಂತಹ ಪ್ರಾಮಾಣಿಕತೆ ಬದ್ಧತೆ ಒಂದು ಜಯಲಕ್ಷ್ಮಿ ಲೈಟ್ಸ್ ಆಗಿ ಪರಿವರ್ತನೆ ಆಗಲಿ ಅಂತ ಶುಭಾಶಯ ಸಲ್ಲಿಸಿಕೊಂಡು ದೇವರ ಹೆಸರು ನಾನು ಅವರಿಗೆ ಉದ್ಘಾಟಿಸಿ ಶುಭಾಶಯ ಸಲ್ಲಿಸ್ತೇನೆ. ಇವತ್ತು ಬಹಳ ಸಂತೋಷದ ದಿವಸ. ಯಾಕೆಂತ ಹೇಳಿದರೆ ನಮ್ಮ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಗುರುಪುರ ಕೈಕಂಬದಲ್ಲಿ ಜಯಲಕ್ಷ್ಮಿ ಆ್ಯಂಡ್ ಕಂಪನಿ ಅನ್ನುವಂಥ ಒಂದು ಎಲೆಕ್ಟ್ರಿಕಲ್ ಲೈಟಿಂಗ್ಸ್ ಶಾಪ್ನ ಒಂದು ಉದ್ಘಾಟನೆಗೊಂಡಿರುವಂಥದ್ದು. ಬಹುಶಃ ಇವತ್ತು ನಾವು ನೋಡ್ತಾ ಇದ್ದೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲಿ ಹಲವಾರು ಮನೆಗಳನ್ನು ಹೊಸ ಮನೆಗಳು ನಿರ್ಮಾಣ ಆಗ್ತಾಯಿದೆ. ಇಲ್ಲಿ ಕೂಡ ನೂತನವಾದಂಥ ವಿನ್ಯಾಸದ ಲೈಟಿಂಗ್ಗಳನ್ನು ಅಳವಡಿಸಬೇಕು ಅನ್ನುವಂಥ ಮನೆ ಮಾಲೀಕರದ್ದು ಒಂದು ಒತ್ತಾಸೆ ಕೂಡ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಲೈಟಿಂಗ್ಸ್ಗಳನ್ನು ಪೂರೈಕೆ ಮಾಡುವಂಥದ್ದು ಕೂಡ ಅಷ್ಟೇ ಅಗತ್ಯ ಇರುತ್ತೆ. ಇವತ್ತು ಈ ಗ್ರಾಮೀಣ ಪ್ರದೇಶದ ಜನರು ನಗರ ಪ್ರದೇಶವನ್ನು ಅವಲಂಬಿತರಾಗಿ ಅಲ್ಲಿಗೆ ಹೋಗಿ ತೆಗೆದುಕೊಂಡು ಬರುವಂಥದ್ದು, ಕೆಲವೊಮ್ಮೆ ಸೂಕ್ತವಾದಂತಹ ಸರ್ವಿಸ್ನ ಕೊರತೆ ಕೂಡ ಇರುತ್ತೆ. ಇಂಥ ಸಮಯದಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ಅತ್ಯಂತ ಅನುಭವಸ್ಥ ಅಂತ ನಾವು ಹೇಳಬೇಕು, ಸುಭಾಷ್ರವರು ಇವತ್ತು ಈ ಒಂದು ಉದ್ದಿಮೆಯಲ್ಲಿ ಹಲವಾರು ವರ್ಷಗಳಿಂದ ತನ್ನನ್ನು ತಾನು ತೊಡಗಿಸಿಕೊಂಡವರು. ಇವತ್ತು ಅವ್ರದ್ದು ಕಿನೆಟೋ ಅನ್ನುವಂಥ ಒಂದು ಬಲ್ಬ್ ಕಂಪನಿ ಬಹುಶಃ ನಮ್ಮ ಕಲ್ಕತ್ತಾದಲ್ಲಿ ಇದ್ದು ಅವರು ಒಂದು ಪಾಲುದಾರರಾಗಿದ್ದು ಇವತ್ತು ದೇಶಾದ್ಯಂತ ಹೆಸರುವಾಸಿಯಾಗಿರುವಂಥ ಒಂದು ಸಂಸ್ಥೆ. ಇದನ್ನು ಕೂಡ ಮುನ್ನಡೆಸಿಕೊಂಡು ಬಂದಂಥವರು. ಅದಲ್ಲದೆ ಇವತ್ತು ಜಯಲಕ್ಷ್ಮಿ JS ಬ್ರ್ಯಾಂಡಲ್ಲಿ ಇವತ್ತು ಇನ್ನೊಂದು ಮಾಡ್ಯುಲರ್ ಬಾಕ್ಸನ್ನು ಪರಿಚಯ ಮಾಡಿಕೊಳ್ತಿರುವಂಥದ್ದು ಖಂಡಿತವಾಗಲೂ ಸಂತೋಷ. ಒಬ್ಬ ಅನುಭವಸ್ಥ ಅದೇ ಒಂದು ಉದ್ದಿಮೆಯಲ್ಲಿ ಬಂದವರು ಖಂಡಿತವಾಗಲೂ ಗ್ರಾಹಕರಿಗೆ ಒಳ್ಳೆಯ ರೀತಿಯ ಒಂದು ಸೌಲಭ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಆ ಕೆಲಸವನ್ನು ಇವತ್ತು ಅವರ ಧರ್ಮಪತ್ನಿ ಜಯಲಕ್ಷ್ಮಿ ಅವರ ಹೆಸರಿನಲ್ಲಿ ಅವರು ಸ್ಥಾಪನೆ ಮಾಡಿರುವಂಥದ್ದು ಖಂಡಿತವಾಗಲೂ ಅತ್ಯಂತ ಶ್ಲಾಘನೀಯ. ನಾನು ಈ ಜಯಲಕ್ಷ್ಮಿ ಆ್ಯಂಡ್ ಕಂಪನಿ ಇದರ ಪಾಲುದಾರರಾದಂತಹ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಸುಭಾಷ್ ಮತ್ತು ಜಯಲಕ್ಷ್ಮಿ ಅವರಿಗೆ ನಾನು ಶುಭ ಕೋರ್ತಾ ಇದ್ದೇನೆ. ಹಾಗೆ ಈ ಸ್ಥಳೀಯ ಪ್ರದೇಶದ ನಾಗರಿಕರಿಗೂ ಕೂಡ ಇದರಿಂದ ಖಂಡಿತವಾಗಲೂ ತಾವು ಕಟ್ತಿರುವಂಥ ಮುಂದೆ ಕಟ್ಟಿಸ್ಲಿಕ್ಕಿರುವಂಥ ನಿಮ್ಮ ಮನೆಗಳಿಗೆ ಬೇಕಾಗುವಂಥ ಲೈಟಿಂಗ್ನ ವ್ಯವಸ್ಥೆ ಬಹುಶಃ ಈ ಒಂದು ಶಾಪ್ನಿಂದಲೇ ನಿಮಗೆ ದೊರಕಲಿ. ಒಳ್ಳೆಯ ರೀತಿಯ ಸೇವೆಯನ್ನು ಅವರು ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಖಂಡಿತವಾಗ್ಲೂ ಅವರಿಗೆ ಮತ್ತೊಮ್ಮೆ ನಾನು ಶುಭ ಕೋರಿ ಈ ಸಂಸ್ಥೆಗೆ ಶುಭ ಹಾರೈಸ್ತಿದ್ದೇನೆ. ಹಾಗೆ ಎಲ್ಲ ಗ್ರಾಹಕರಿಗೂ ಕೂಡ ಈ ಸೌಲಭ್ಯವನ್ನು ತಾವುಗಳೆಲ್ಲರೂ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಧನ್ಯವಾದಗಳು. ಈ ಒಂದು ಗುರುಪುರ ಪ್ರದೇಶದಲ್ಲಿ ಗುರುಪುರ ಕೈಕಂಬ ಈ ಎಲ್ಲ ಸುತ್ತಮುತ್ತಲಿನ ಎಲ್ಲ ಪ್ರದೇಶದ ನೂತನವಾಗಿ ಮನೆ ಕಟ್ಟುವವರಿಗೆ ಆಗಿರ್ಬೋದು ಅಥವಾ ಇನ್ನು ಕಟ್ಟುವವರಿಗೂ ಎಲ್ಲ ಕಟ್ಟುತ್ತಿರುವವರಿಗೂ ಎಲ್ಲರಿಗೂ ಒಂದು ಸಂತೋಷದ ವಿಚಾರ. ಯಾಕಂತ ಹೇಳಿದರೆ ಒಂದು ಗುಣಮಟ್ಟದ ವಿದ್ಯುತ್ ದೀಪ ಅಲಂಕಾರಗಳು ಒಂದೇ ಮಳಿಗೆಯಲ್ಲಿ ಒಂದೇ ಸೂರಿನಡಿಯಲ್ಲಿ ಸಿಗುವಂಥ ಒಂದು ಬಹಳ ಒಳ್ಳೆಯ ಒಂದು ಶಾಪನ್ನು ಈಗಾಗಲೇ ಉದ್ಘಾಟನೆಗೊಂಡು ಜನರಿಗೆ ಎಲ್ಲ ಸೇವೆಯನ್ನು ನೀಡಲಿಕ್ಕೆ ಸಿದ್ಧ ಆಗಿದೆ. ಈ ಒಂದು ಗ್ರಾಹಕರಿಗೆ ಎಲ್ಲರಿಗೆ ಇದೊಂದು ಕಡಿಮೆ ದರದಲ್ಲಿ ಗುಣಮಟ್ಟದ
ವಸ್ತುಗಳು ಸಿಗುವಂತಾಗಲಿ. ಈ ಒಂದು ಇದರ ಮಾಲಕರಾಗಿರುವಂತಹ ಸುಭಾಷ್ ಹಾಗೂ ಜಯಲಕ್ಷ್ಮಿ ಇವರು ನಮ್ಮ ಸ್ನೇಹಿತರು ಕೂಡ ಹೌದು. ಬಹಳ ಮೊದಲು ಕೂಡ ಕ್ರಿಯಾಶೀಲ ವ್ಯಕ್ತಿಗಳು. ಇಂಥ ಇವರಿಂದಾಗಿ ಈ ಒಂದು ಊರಿನ ಎಲ್ಲ ಗ್ರಾಹಕರಿಗೆ ಈ ರೀತಿಯ ಒಂದು ಉಪಕರಣಗಳು ಸಿಗಲು ಸಹಕಾರಿಯಾಗಿದೆ. ಎಲ್ಲರೂ ಈ ಒಂದು ಶಾಪಿಗೆ ಬರುವ ಮೂಲಕ ಅವರಿಗೂ ಕೂಡ ನಾವು ಪ್ರೋತ್ಸಾಹಿಸಿ, ಅದರ ಜೊತೆಗೆ ನಮ್ಮ ಈ ಗ್ರಾಹಕರಿಗೆ ಕೂಡ ಒಳ್ಳೆಯದಾಗಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ಇವರ ಒಂದು ಶಾಪ್ ಇನ್ನಷ್ಟು ಬೇರೆ ಬೇರೆ ಶಾಖೆಗಳನ್ನು ತೆರೆಯುವಂತಾಗಲಿ ಎಂದು ನಾನು ಶುಭವನ್ನು ಹಾರೈಸ್ತೇನೆ. ಸುದ್ದಿ9 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ9 ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿ9.